ನೀವೇನಾದ್ರೂ ಈ ರಾಶಿಯವರಾಗಿದ್ರೆ ಬರುವಂತ ಡಿಸೆಂಬರ್ ತಿಂಗಳಲ್ಲಿ ಕಂಕಣ ಭಾಗ್ಯ ಬರಲಿದೆ. ಈ ವಿಡಿಯೋನ ಎಂಡ್ವರೆಗೂ ನೋಡಿ, ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಮಿಥುನ ರಾಶಿಗೆ ಬರುವಂತ ಡಿಸೆಂಬರ್ ತಿಂಗಳಲ್ಲಿ ಸೂರ್ಯ ಸಪ್ತಮ ಭಾವದಲ್ಲಿ ಗೋಚರ ಮಾಡ್ತಾ ಇದ್ದಾನೆ. ಇದರಿಂದ ಯಾರು ವಿವಾಹ ಸಂಬಂಧಿತ ಪ್ರಯತ್ನ ಮಾಡ್ತಿದ್ದೀರಿ ಅವರಿಗೆ ಒಳ್ಳೆ ಯಶಸ್ಸು ಸಿಗುತ್ತೆ. ಇದರ ಜೊತೆಗೆ ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬೇಕು ಅನ್ಕೋತಿದ್ದೀರಿ ಅಥವಾ ನೀವು ವೆಂಚರ್ ಸ್ಟಾರ್ಟ್ ಮಾಡ್ಕೋಬೇಕು ಅನ್ಕೋತಿದ್ದೀರಿ ಅವ್ರಿಗೋಸ್ಕರ ಇದು ಬಹಳ ಬೆಸ್ಟ್ ಟೈಮ್ ಇರೋದ್ರಿಂದ ಇದರ ಕಂಪ್ಲೀಟ್ ಒಂದು ಯೂಸ್ ಅನ್ನ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನ ಮಾಡಬೇಕು. ಇದರ ಜೊತೆಗೆ ತೃತೀಯಾಧಿಪತಿ ಸಪ್ತಮ ಭಾವದಲ್ಲಿ ಗೋಚರ ಮಾಡ್ತಾ ಇರೋದ್ರಿಂದ ನೇಬರ್ಸ್ ಜೊತೆಗೆ, ಅಣ್ಣ ತಮ್ಮಂದಿರ ಜೊತೆಗೆ ಸ್ವಲ್ಪ ವಾದ ವಿವಾದಗಳಾಗುವಂತ ಚಾನ್ಸಸ್ ಇರ್ತಾವೆ. ಸಾಧ್ಯವಾದಷ್ಟು ಸಮಾಧಾನದಿಂದ ವರ್ತಿಸುವಂತ ಒಂದು ಪ್ರಯತ್ನ ಮಾಡಬೇಕು. ಈ ತಿಂಗಳು ಅನಾವಶ್ಯಕ ಖರ್ಚುಗಳು ಜಾಸ್ತಿ ಇರೋದ್ರಿಂದ ಫೈನಾನ್ಷಿಯಲ್ ಪ್ಲಾನಿಂಗ್ ಇಂದ ಮುಂದುವರೆಯೋದ್ರಿಂದ ಅತ್ಯುತ್ತಮವಾದಂತಹ ಡೆವಲಪ್ಮೆಂಟ್ ನೋಡಬಹುದು. ಒಂದು ಲೈಫ್ ಇನ್ಸೈಟ್ ನ ಹೇಳ್ಕೊಡ್ತೀನಿ. ಸಾಧ್ಯವಾದಷ್ಟು ಕ್ಲಾರಿಟಿ ಮತ್ತು ಪರ್ಪಸ್ ಇಂದ ಮುಂದುವರೆದಿದ್ದಲ್ಲಿ ರಿಲೇಶನ್ಶಿಪ್ ಮತ್ತು ಕರಿಯರ್ ಅಲ್ಲಿ ಅತ್ಯುತ್ತಮವಾದಂತಹ ಒಂದು ಯಶಸ್ಸನ್ನ ನೋಡಬಹುದು. ಒಂದು ಹೆಲ್ತ್ ಟಿಪ್ ಅನ್ನ ಹೇಳ್ಕೊಡ್ತೀನಿ. ಆರೋಗ್ಯದ ದೃಷ್ಟಿಕೋನದಿಂದ ಅತ್ಯುತ್ತಮವಾದಂತಹ ಡೆವಲಪ್ಮೆಂಟ್ಸ್ ಇದೆ. ಸಾಧ್ಯವಾದಷ್ಟು ಹೊಟ್ಟೆಯ ಬಗ್ಗೆ ಕಾಳಜಿ ವಹಿಸ್ಕೊಂಡು ಹೋಗುವಂತ ಒಂದು ಪ್ರಯತ್ನವನ್ನ ಮಾಡಬೇಕು. ಒಂದು ರೆಮಿಡಿಯನ್ನ ಹೇಳ್ಕೊಡ್ತೀನಿ. ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನ ಪಠನ ಮಾಡೋದ್ರಿಂದ ನಿಮಗಿರುವಂತ ಎಲ್ಲ ಕಷ್ಟಗಳನ್ನ ನೀವು ದೂರ ಮಾಡ್ಕೋಬಹುದು. ನಿಮ್ಮ ಬುದ್ಧಿವಂತಿಕೆ ಅನುಭವವನ್ನು ಸಹಿತ ನೀವು ಪಡೆದುಕೊಳ್ಬಹುದು. ನಿಮಗೇನಾದ್ರೂ ಡಿಸೆಂಬರ್ ತಿಂಗಳ ಡಿಟೇಲ್ಡ್ ಪ್ರಿಡಿಕ್ಷನ್ಸ್ ಬೇಕಾಗಿದ್ದಲ್ಲಿ ಕಮೆಂಟ್ ಅಲ್ಲಿ 3 ಅಂತ ಟೈಪ್ ಮಾಡಿ ನಮ್ಮ ಪೇಜ್ ನ ಫಾಲೋ ಮಾಡಿ. ಈ ಪ್ರೊಸೆಸ್ ನ ಆಟೋಮೇಟ್ ಮಾಡಿದೀವಿ. ಫಾಲೋ ಮಾಡಿದ್ರೆ ಮಾತ್ರ ಮಿಥುನ ರಾಶಿಯ ಡಿಟೇಲ್ಡ್ ಪ್ರಿಡಿಕ್ಷನ್ಸ್ ನಿಮಗೆ DM ಆಗುತ್ತೆ.